ಪೊಲೀಸರ ಥಳಿತದಿಂದ ಯುವಕ ಸಾವನ್ನಪ್ಪಿದಂತಹ ಆರೋಪವೊಂದು ಕೇಳಿಬರ್ತಾ ಇದೆ. ರಾಯಚೂರು ನಗರದ ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈಶ್ವರ ನಗರದ ನಿವಾಸಿ ವೀರೇಶ್ 27 ವರ್ಷ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಲಾಕಪ್ ಡೆತ್ ಅಂಥೇಳಿ ಪೊಲೀಸರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿಯೇ ಪ್ರತಿಭಟನೆ ಕೂಡ ಆಗಿದೆ. ರಾಯಚೂರು ಎಸ್ಪಿ ಕಚೇರಿಯ ಮುಂಭಾಗ ಈ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಪೊಲೀಸರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಅಂಥೇಳಿ ಶಾಸಕರೇ ಒತ್ತಾಯವನ್ನು ಮಾಡಿದ್ದಾರೆ. ಕೌಟುಂಬಿಕ ಕಲಹದ ಕಾರಣಕ್ಕೆ ಪತ್ನಿ ಹಾಗೂ ಪತಿ ಮನೆಯವರ ದೂರಿನ ಮೇರೆಗೆ ಯುವಕನನ್ನು ವಿಚಾರಣೆಗೆ ಕರೆದೊಯ್ದಿದ್ರು ಪೊಲೀಸರು. ವಿಚಾರಣೆಯ ವೇಳೆ ಯುವಕ ವೀರೇಶ್ನನ್ನು ಪೊಲೀಸರು ಚೆನ್ನಾಗಿ ಥಳಿಸ್ಬಿಟ್ಟಿದ್ರಂತೆ, ಹೊಡೆದುಬಿಟ್ಟಿದ್ರಂತೆ. ಪೊಲೀಸ್ ಠಾಣೆಯಿಂದ ಮನೆಗೆ ಬಂದು ಆಸ್ಪತ್ರೆಗೆ ತೆರಳಿದಾಗ ಸಾವನ್ನಪ್ಪಿದ್ದಾನೆ. ಮದುವೆಯಾಗಿ 3 ವರ್ಷವಾಗಿದ್ದು 2 ಮಕ್ಕಳಿದ್ದಾರೆ. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದಕ್ಕೆ ಪೊಲೀಸರೇ ಕಾರಣ ಅಂಥೇಳಿ ಸ್ಥಳೀಯ ಶಾಸಕರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಯಾವಾಗ ಸ್ಥಳೀಯ ಶಾಸಕರೇ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಬಂದು ಅವರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸ ಮಾಡಿದ್ದಾರೆ. ತತ್ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯ ಮಾತುಗಳು ಸಿಗ್ತಾ ಇದ್ದ ಹಾಗೆ ಈ ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವೆಸ್ಟ್ ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಬರುವಂಥ ವೀರೇಶ್ ಅನ್ನುವ ವ್ಯಕ್ತಿಯನ್ನು ಇವತ್ತು ವೆಸ್ಟ್ ಪೊಲೀಸ್ ಸ್ಟೇಷನ್ PSI ಮತ್ತು ಸರ್ಕಲ್ ಅವರು ಹಿಡ್ಕೊಂಡು ಬಂದು ಅವರ ಗಂಡ ಹೆಂಡತಿ ಜಗಳದ ಸಂಬಂಧ ಹಿಡ್ಕೊಂಡು ಬಂದು ಹೊಡೆದ್ರಿಂದ ಇವತ್ತು ಒಂದು ಕೊಲೆಯಾಗಿದೆ. ಇದು ಡೈರೆಕ್ಟ್ ಆಕ್ಟ್ ಆಫ್ ಮರ್ಡರ್, ಲಾಕಪ್ ಡೆತ್. ಇದು ಸಂಪೂರ್ಣ ತನಿಖೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಿಯಲ್ ತನಿಖೆ ಆಗಬೇಕು. ಇವತ್ತೇನು FIR ರಿಜಿಸ್ಟರ್ ಆಗ್ತದೆ. ಆದ ತಕ್ಷಣ ಆ ಠಾಣೆಯ ಏನು ಮೇಲ್ವಿಚಾರಕರಿರ್ತಾರೆ ಸರ್ಕಲ್ ಮತ್ತು PSI ಇಬ್ಬರನ್ನು ಸಸ್ಪೆಂಡ್ ಮಾಡ್ಬೇಕಂತೇಳಿ ಆಗ್ರಹಿಸಿ ನಾವೆಲ್ಲ ಕೂತಿದ್ವಿ.